ಪ್ರಜ್ವಲ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸದ್ಯ ವಾಸವಿರುವಂತದ್ದು. ಇವತ್ತು ಮಾಜಿ ಸಂಸದನಿಗೆ ಕೈದಿ ಸಂಖ್ಯೆಯನ್ನ ನೀಡಲಾಗುತ್ತೆ. ಪ್ರಜ್ವಲ್ಗೆ ಕೈದಿ ಸಂಖ್ಯೆಯನ್ನ ಜೈಲಾಧಿಕಾರಿಗಳು ನೀಡಲಿದ್ದಾರೆ. ಇನ್ನು ಕೋರ್ಟ್ ನಿಯಮದ ಪ್ರಕಾರ ಮನೆ ಊಟ ಇಲ್ಲ ಅನ್ನೋದು ಕೂಡ ಗೊತ್ತಾಗುತ್ತೆ. ಮಾಜಿ ಪ್ರಧಾನಿ ಮೊಮ್ಮಗ ಪ್ರಜ್ವಲ್ಗೆ ಆಜೀವ ಶಿಕ್ಷೆಯನ್ನ ನೀಡಲಾಗಿತ್ತು. ಕೋರ್ಟ್ನ ಈ ಒಂದು ತೀರ್ಪು ಪ್ರಜ್ವಲ್ ರೇವಣ್ಣಗೆ ಶಾಕ್ ನೀಡಿದೆ. ಹೈಕೋರ್ಟ್ ಮೊರೆ ಹೋಗೋದಕ್ಕೆ ರೇವಣ್ಣ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ಮಾಜಿ ಸಂಸದನಿಗೆ ಕೈದಿ ಸಂಖ್ಯೆಯನ್ನ ನೀಡಲಾಗುತ್ತೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅಂದು ಅತ್ಯಾಚಾರ ಕೃತ್ಯವೆಸಗಿ ಕಣ್ಣೀರಿಟ್ಟು ಕೈ ಮುಗಿದು ಬೇಡಿಕೊಂಡ್ರು ಕೂಡ ಕನಿಷ್ಠ ಶಿಕ್ಷೆಗಾಗಿ ಪರಿತಪಿಸಿದ್ರು. ಆದರೆ ತಂದೆಯ ಪೂಜೆಯೂ ಫಲಿಸಲಿಲ್ಲ, ತಾಯಿ ಪ್ರಾರ್ಥನೆಯೂ ಕೂಡ ಕೈಗೂಡಲಿಲ್ಲ ಅಂತ ಕಾಣುತ್ತೆ. ಜೀವನ ಪರ್ಯಂತ ಸೆರೆವಾಸ ಶಿಕ್ಷೆಯನ್ನ ವಿಧಿಸಲಾಗಿದೆ. ಇವತ್ತಿನಿಂದ ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಜೀವನ ಶೈಲಿಯೂ ಕೂಡ ಸಂಪೂರ್ಣವಾಗಿ ಬದಲಾಗಲಿದೆ. ಕೆಆರ್ ನಗರ ಮಹಿಳೆ ಮೇಲಿನ ಅತ್ಯಾಚಾರ ಪ್ರಕರಣದಲ್ಲಿ ಜೀವನ ಪರ್ಯಂತ ಶಿಕ್ಷೆಗೆ ಗುರಿಯಾಗಿರುವ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜೀವನ ಶೈಲಿ ಇವತ್ತಿನಿಂದ ಬದಲಾಗತ್ತೆ. ಕೆಲವೊಂದಿಷ್ಟು ಬದಲಾವಣೆಗಳು ಆಗಲಿದೆ. ಕಳೆದ 14 ತಿಂಗಳು ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತ ಪ್ರಜ್ವಲ್ ರೇವಣ್ಣಗೆ ಕೋರ್ಟ್ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದ್ದು ನಿನ್ನೆಯಿಂದಲೇ ಅಧಿಕೃತವಾಗಿ ಅವರು ಸಜಾಬಂದಿ ಖೈದಿ ಆಗಿದ್ದಾರೆ. ಹಾಗಾಗಿ ಇವತ್ತು ಮಾಜಿ ಸಂಸದನಿಗೆ ಕೈದಿ ಸಂಖ್ಯೆಯನ್ನ ಕೂಡ ನೀಡಲಾಗುತ್ತೆ. ಪ್ರಜ್ವಲ್ಗೆ ಜೈಲಾಧಿಕಾರಿಗಳು ಆ ಸಂಖ್ಯೆಯನ್ನ ನೀಡಲಾಗುತ್ತೆ. ಇನ್ನು ಕೋರ್ಟ್ ನಿಯಮದ ಪ್ರಕಾರವಾಗಿ ನೋಡ್ತಾ ಹೋಗೋದಾದ್ರೆ ಮನೆಯ ಊಟ ಇರೋದಿಲ್ಲ. ಮಾಜಿ ಪ್ರಧಾನಿ ಮೊಮ್ಮಗ ಪ್ರಜ್ವಲ್ಗೆ ಆಜೀವ ಶಿಕ್ಷೆ ನೀಡಿರೋದ್ರಿಂದ ಒಂದು ಕಡೆ ಪ್ರಜ್ವಲ್ಗೂ ಶಾಕ್, ಹಾಗೆ ಇನ್ನೊಂದು ಕಡೆ ಅವರ ಕುಟುಂಬಸ್ಥರಿಗೂ ಕೂಡ ಶಾಕ್ ಎದುರಾಗಿದೆ. ಹಾಗಾಗಿ ಈಗೇನು ಕೋರ್ಟ್ ತೀರ್ಪನ್ನ ಪ್ರಕಟ ಮಾಡಿದೆ ಇದನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ ಮೊರೆ ಹೋಗೋದಕ್ಕೆ ಕೂಡ ರೇವಣ್ಣ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆ ನೀಡಿದ್ದಾರೆ ಒಂದು ಕಡೆ, ಇನ್ನೊಂದು ಕಡೆ ದೇವೇಗೌಡರು ಕಣ್ಣೀರು ಹಾಕಿದ್ದಾರೆ. ಮೂಲಗಳ ಪ್ರಕಾರ ನೋಡ್ತಾ ಹೋಗೋದಾದ್ರೆ ಟಿವಿ ನೋಡುತ್ತಾ HD ದೇವೇಗೌಡರು ಕಣ್ಣೀರನ್ನ ಹಾಕಿದ್ದಾರೆ. ಶಿಕ್ಷೆ ಪ್ರಕಟವಾದ ವೇಳೆ ಮಾಜಿ PM ಕಣ್ಣೀರನ್ನ ಹಾಕಿದ್ದಾರೆ. ರಾಜಕೀಯದಲ್ಲಿ ಪ್ರಬಲವಾಗಿರ್ತಕ್ಕಂತಹ ಕುಟುಂಬ ಇವರದ್ದು, ಆದರೆ ಇವರಿಗೆ ಇದೀಗ ಆಘಾತ ಎದುರಾಗಿದೆ. ಇನ್ನು ಪ್ರಜ್ವಲ್ ರೇವಣ್ಣಗೆ 376(2)N ಕಾಲಂನ ಅಡಿಯಲ್ಲಿ ಜೀವಾವಧಿ ಶಿಕ್ಷೆ ತೀರ್ಪು ಪ್ರಕಟವಾಗಿದೆ. 354B ಕಲಂನ ಅಡಿಯಲ್ಲಿ 3 ವರ್ಷ ಕಠಿಣ ಕಾರಾಗೃಹ ಶಿಕ್ಷೆಯ ಆದೇಶವನ್ನ ನೀಡಲಾಗಿರೋದರಿಂದಾಗಿ ದೇವೇಗೌಡರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಟಿವಿ ನೋಡುತ್ತಾ HD ದೇವೇಗೌಡರು ಕಣ್ಣೀರನ್ನ ಹಾಕಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಶಿಕ್ಷೆ ಪ್ರಕಟವಾಗ್ತಾ ಇದ್ದಂತೆ ದೇವೇಗೌಡರು ಕಣ್ಣೀರನ್ನ ಹಾಕಿದ್ದಾರೆ. ರಾಜಕೀಯವಾಗಿ ನೋಡ್ತಾ ಹೋಗೋದಾದ್ರೆ ಸಾಕಷ್ಟು ಪ್ರಬಲ ಹೊಂದಿರುವಂತಹ ಕುಟುಂಬ ಇದು. ದುಡ್ಡಿದೆ, ಆಸ್ತಿ ಇದೆ, ಏನೇ ಇದ್ರೂ ಕೂಡ ಕೋರ್ಟ್ನಿಂದ ಆದೇಶ ಪ್ರಕಟವಾಗ್ತಾ ಇದ್ದಂತೆ ಕಣ್ಣೀರನ್ನ ಹಾಕಿದ್ದಾರೆ. ಇನ್ನು ಪ್ರಜ್ವಲ್ಗೆ 376(2)N ಕಲಂ ಅಡಿಯಲ್ಲಿ ಜೀವಾವಧಿ ಶಿಕ್ಷೆ ತೀರ್ಪು ಪ್ರಕಟವಾಗಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಗರಿಷ್ಠ ಶಿಕ್ಷೆಯನ್ನ ನೀಡಿ ಮಹತ್ವದ ತೀರ್ಪು ನೀಡಿದೆ. ಮನೆಗೆಲಸದ ಮಹಿಳೆಯ ಮೇಲೆ ಅತ್ಯಾಚಾರ ಎಸಗಿದ್ದ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವನ ಪರ್ಯಂತ ಸೆರೆವಾಸದ ಶಿಕ್ಷೆಯನ್ನ ನೀಡಿ ಕೋರ್ಟ್ ತೀರ್ಪನ್ನ ನೀಡಿದೆ. ಇನ್ನು ಪ್ರಜ್ವಲ್ ರೇವಣ್ಣಗೆ 11,60,000 ರೂಪಾಯಿ ದಂಡ ವಿಧಿಸಿದೆ. ಈ ದಂಡದಲ್ಲಿ 11,25,000 ರೂಪಾಯಿಯನ್ನ ಸಂತ್ರಸ್ತೆಗೆ ನೀಡುವಂತೆ ಆದೇಶವನ್ನ ಹೊರಡಿಸಲಾಗಿದೆ. IPC ಸೆಕ್ಷನ್ 376(2)K ಅಡಿಯಲ್ಲಿ ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿ 5 ಲಕ್ಷ ದಂಡವನ್ನ ವಿಧಿಸಲಾಗಿದೆ. ಹಾಗೆ ಮತ್ತೊಂದು IPC ಸೆಕ್ಷನ್ 376(2)N ಅಡಿಯಲ್ಲಿ ಪದೇ ಪದೇ ಅತ್ಯಾಚಾರ ಎಸಗಿದ ಆರೋಪದ ಅಡಿಯಲ್ಲಿ ಜೀವನ ಪರ್ಯಂತ ಜೈಲು ವಾಸ ಶಿಕ್ಷೆಯನ್ನ ವಿಧಿಸಿ 5 ಲಕ್ಷ ದಂಡ ಹಾಕಲಾಗಿದೆ. ಕೋರ್ಟ್ ಆದೇಶದಿಂದ ದೇವೇಗೌಡರ ಕುಟುಂಬಕ್ಕೆ ಶಾಕ್ ಆಗಿದೆ. ರಾಜಕೀಯವಾಗಿ ಪ್ರಜ್ವಲ್ ಬಗ್ಗೆ ಸಾಕಷ್ಟು ನಿರೀಕ್ಷೆಯನ್ನ ಇಟ್ಟುಕೊಂಡಿದ್ರು ಕುಟುಂಬಸ್ಥರು, ಸಾಕಷ್ಟು ನಿರೀಕ್ಷೆಯನ್ನ ಇಟ್ಟುಕೊಂಡಿದ್ರು ಬಹಳ ಪ್ರಮುಖವಾಗಿ HD ದೇವೇಗೌಡರು ಹಾಗೆ ರೇವಣ್ಣ ಕುಟುಂಬಸ್ಥರು. ಆದರೆ ಕೋರ್ಟ್ ಆದೇಶದಿಂದ ಕುಟುಂಬಸ್ಥರು ಆಘಾತಕ್ಕೊಳಗಾಗಿದ್ದಾರೆ.
ಪ್ರಜ್ವಲ್ಗೆ ಶಿಕ್ಷೆ ಪ್ರಕಟವಾಗ್ತಾ ಇದ್ದಂತೆ ದೇವೇಗೌಡರು ನೊಂದುಕೊಂಡಿದ್ದಾರೆ. ನಿರ್ದೋಷಿಯಾಗಿ ಮೊಮ್ಮಗ ಬರ್ತಾನೆ ಅಂತ ಅಂದುಕೊಂಡಿದ್ರು. ಆದರೆ ನಿನ್ನೆ ಕೋರ್ಟಿನ ತೀರ್ಪು ಪ್ರಕಟವಾಗ್ತಾ ಇದ್ದಂತೆ HD ದೇವೇಗೌಡರು ಹಾಗೆ ಕುಟುಂಬಸ್ಥರೆಲ್ಲರೂ ಕೂಡ ಕಣ್ಣೀರು ಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಪ್ರಜ್ವಲ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಾಸವಿದ್ದು ಇವತ್ತು ಮಾಜಿ ಸಂಸದನಿಗೆ ಒಂದು ಕಡೆ ಖೈದಿ ಸಂಖ್ಯೆಯನ್ನು ಕೂಡ ನೀಡಲಾಗುತ್ತೆ. ಅಂದರೆ ಜೈಲಾಧಿಕಾರಿಗಳು ಇವರಿಗೆ ಖೈದಿ ಸಂಖ್ಯೆಯನ್ನು ನೀಡ್ತಾರೆ. ಕೋರ್ಟ್ ನಿಯಮದ ಪ್ರಕಾರವಾಗಿ ಮನೆ ಊಟವನ್ನ ಇನ್ನು ಮುಂದೆ ನೀಡೋದಿಲ್ಲ. ಮಾಜಿ ಪ್ರಧಾನಿಯ ಮೊಮ್ಮಗ ಪ್ರಜ್ವಲ್ಗೆ ಅಜೀವ ಶಿಕ್ಷೆಯನ್ನ ನೀಡಲಾಗಿದೆ. ಹಾಗಾಗಿ ಹೈಕೋರ್ಟ್ ಮೊರೆ ಹೋಗೋದಕ್ಕೆ ರೇವಣ್ಣ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಅನ್ನೋದಾಗಿಯೂ ಕೂಡ ಕೆಲವೊಂದಷ್ಟು ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಶಿಕ್ಷೆ ಪ್ರಕಟವಾದ ವೇಳೆ HD ದೇವೇಗೌಡರು ಕಣ್ಣೀರನ್ನ ಹಾಕಿದ್ದಾರೆ. ರಾಜಕೀಯದಲ್ಲಿ ಪ್ರಬಲವಾಗಿರ್ತಕ್ಕಂತಹ ಕುಟುಂಬಕ್ಕೆ ಈ ಒಂದು ತೀರ್ಪು ದೊಡ್ಡ ಆಘಾತ. ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು HD ದೇವೇಗೌಡರು. ರಾಜಕೀಯವಾಗಿ ಪ್ರಜ್ವಲ್ ರೇವಣ್ಣ ಮುಂದೆ ಬರ್ತಾರೆ, ಏನಾದರೂ ಮಾಡ್ತಾರೆ ಅನ್ನೋದಾಗಿ. ಆದರೆ ಅವರು ಇಟ್ಟುಕೊಂಡಿರ್ತಕ್ಕಂತಹ ನಿರೀಕ್ಷೆ ಎಲ್ಲವೂ ಕೂಡ ವಿಫಲವಾಗಿದ್ದು ಸದ್ಯ ಕೋರ್ಟ್ನ ತೀರ್ಪಿನ ನಂತರದಲ್ಲಿ ರೇವಣ್ಣ ಕುಟುಂಬಸ್ಥರು HD ದೇವೇಗೌಡರು ಎಲ್ಲರೂ ಕೂಡ ಕಣ್ಣೀರನ್ನು ಹಾಕಿದ್ದಾರೆ. ಪ್ರಜ್ವಲ್ಗೆ ಶಿಕ್ಷೆ ಪ್ರಕಟವಾಗ್ತಾ ಇದ್ದಂತೆ ಕುಟುಂಬಸ್ಥರು ನೊಂದುಕೊಂಡಿದ್ದಾರೆ. ನಿರ್ದೋಷಿಯಾಗಿ ಮೊಮ್ಮಗ ಬರ್ತಾನೆ ಅಂತ ಹೇಳಿ ದೇವೇಗೌಡರು ಅಂದುಕೊಂಡಿದ್ರು. ಆದರೆ ಎಲ್ಲವೂ ಕೂಡ ವಿಫಲವಾಗದೆ ಕೋರ್ಟ್ ನೀಡಿದಂತಹ ತೀರ್ಪಿನಿಂದಾಗಿ ಕುಟುಂಬಸ್ಥರು ಆಘಾತಕ್ಕೆ ಒಳಗಾಗಿದ್ದಾರೆ. ಇನ್ನು IPC ಸೆಕ್ಷನ್ 354B ಅಡಿಯಲ್ಲಿ 7 ವರ್ಷ ಸೆರೆವಾಸ ಮತ್ತು 50,000 ದಂಡವನ್ನು ಹಾಕಿದೆ. ಇನ್ನು IPC 354A, IPC 354C, IPC 201 IT ಕಾಯ್ದೆ ಅಡಿ 3 ವರ್ಷ ಸೆರೆವಾಸ ಮತ್ತು 25,000 ದಂಡವನ್ನು ಹಾಕಲಾಗಿದೆ. IPC 506 ಅಡಿ 2 ವರ್ಷ ಸೆರೆವಾಸ ಮತ್ತು 10,000 ದಂಡವನ್ನು ವಿಧಿಸಲಾಗಿದೆ. ಪ್ರಜ್ವಲ್ ರೇವಣ್ಣ ಜೀವನ ಪರ್ಯಂತವಾಗಿ ಸೆರೆವಾಸದ ಶಿಕ್ಷೆಯನ್ನು ಅನುಭವಿಸಬೇಕಾಗಿದೆ. IPC ಸೆಕ್ಷನ್ 376/2 ಅಡಿಯಲ್ಲಿ ಓರ್ವ ಮಹಿಳೆಯ ಮೇಲೆ ಪದೇ ಪದೇ ಅತ್ಯಾಚಾರ ಎಸಗಿ ಗಂಭೀರ ಅಪರಾಧ ಅಂತ ಹೇಳಿ ಇದನ್ನು ಪರಿಗಣಿಸಲಾಗಿದೆ. ಹಾಗಾಗಿ ಕೋರ್ಟ್ ಜೀವನ ಪರ್ಯಂತ ಸೆರೆವಾಸದ ಶಿಕ್ಷೆಯನ್ನ ವಿಧಿಸಲಾಗಿದೆ. ಜೀವಾವಧಿ ಶಿಕ್ಷೆ ಅಂದರೆ 14 ವರ್ಷದ ಬಳಿಕ ಕ್ಷಮಾದಾನ ಕೊಡಬಹುದು. ಕ್ಷಮಾದಾನ ಕೊಡುವಂತಹ ಅಧಿಕಾರ ಸರ್ಕಾರ ಮತ್ತು ರಾಜ್ಯಪಾಲರಿಗಿದೆ. ಆದರೆ ಕೋರ್ಟ್ ಜೀವನ ಪರ್ಯಂತ ಅಂತ ಹೇಳಿ ಆದೇಶದಲ್ಲಿ ಉಲ್ಲೇಖ ಇರೋದ್ರಿಂದಾಗಿ ಪ್ರಜ್ವಲ್ ಜೀವನ ಪೂರ್ತಿಯಾಗಿ ಸೆರೆವಾಸದಲ್ಲೇ ಇರಬೇಕಾಗತ್ತೆ. ಅಪರಾಧಿ ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆ ಕೂಡ ಇವತ್ತಿನಿಂದ ಆರಂಭ ಆಗಲಿದೆ. ಇಲ್ಲಿವರೆಗೆ ಅನುಭವಿಸಿದಂತಹ 14 ತಿಂಗಳ ಜೈಲುವಾಸ ಏನಿದೆ ಅದು ಅನ್ವಯ ಆಗೋದಿಲ್ಲ. KR ನಗರ ರೇಪ್ ಕೇಸ್ನಲ್ಲಿ ಪ್ರಜ್ವಲ್ ಬಂಧನವಾಗಿರಲಿಲ್ಲ. ಕೇವಲ ಬಾಡಿ ವಾರೆಂಟ್ ಮೇಲೆ ಪ್ರಜ್ವಲ್ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಲಾಗಿತ್ತು. ಹೀಗಾಗಿ ಜೀವ ಇರೋವರೆಗೂ ಕೂಡ ಅಂದರೆ ಬದುಕಿರೋವರೆಗೂ ಪ್ರಜ್ವಲ್ ಜೈಲಿನಲ್ಲೇ ಇರಬೇಕಾಗಿರ್ತಕ್ಕಂತಹ ಸ್ಥಿತಿ ಸದ್ಯ ಇರುವಂಥದ್ದು. ಹಾಗಾಗಿ ಮಾಜಿ ಸಂಸದರಿಗೆ ಖೈದಿ ಸಂಖ್ಯೆಯನ್ನು ಕೂಡ ಇವತ್ತು ನೀಡಲಾಗತ್ತೆ. ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆಯನ್ನ ನೀಡಿರೋದ್ರಿಂದಾಗಿ ಒಂದು ಕಡೆ ಪ್ರಜ್ವಲ್ ರೇವಣ್ಣಗೂ ಕೂಡ ಇದು ದೊಡ್ಡ ಶಾಕ್, ಇನ್ನೊಂದು ಕಡೆ ಕುಟುಂಬಸ್ಥರು ಕೂಡ ಆಘಾತಕ್ಕೆ ಒಳಗಾಗಿದ್ದಾರೆ.